ವಿಷ್ಣುವರ್ಧನ್ ಅವ್ರಿಗೆ ಆ ತರದ ಒಂದು ನೆಲೆ ತುಂಬಾ ಕನ್ಫ್ಯೂಷನ್ಸ್ ಆಗೋದು. ಇನ್ನು ಇದೇನಾಗಿದೆ ಇಲ್ಲಿ ಆಕ್ಚುಲಿ ಅಧಿಕಾರಿಗಳು ಕೊಟ್ಟಿದ್ದೀನಿ, ಮುಖ್ಯಮಂತ್ರಿ ಕೊಟ್ಟಿದ್ದೀನಿ, ಅವ್ರು ಏನ್ ಮಾಡ್ತಾರೆ DC ಕಳಿಸಿದ್ದಾರೆ. ತೋರಿಸ್ರಿ ನಿಮ್ ಕಲಾವಿದ ಸಂಘದಿಂದ 14 ವರ್ಷ ಆಯ್ತು ಎಂದೇ ಸಂಸ್ಕಾರ ಆಗಿದ್ದಾಗ ಫುಲ್ ದಾಖಲೆ ಕೊಟ್ಟಿದ್ದೀನಿ ನೋಡ್ರಿ ನಾನು ನಿಮ್ಗೆ. ಇಷ್ಟು ದಾಖಲೆ ಕೊಟ್ಟಿದ್ದೀನಿ ನೋಡ್ರಿ ನಿಮ್ಗೆಲ್ಲ ಏನಾಗಿದೆ ಅಂತ. ಈಗ ನಮ್ ಸ್ವಂತ ಮನೆ ಕೆಲಸ ಮಾಡ್ತಾ ಇಲ್ಲ. ನಾನು ಯಾವುದೇ ಅಧಿಕಾರಿಗಳಿಗೆ, ಯಾವುದೇ CM ಇರ್ಲಿ, ಯಾವುದೇ ಅಧಿಕಾರಿಗಳು ನಾವು ಭಯ ಪಡೋದೇನಿಲ್ಲ. ಸಾರ್ವಜನಿಕ ಆಸ್ತಿ ಕಳೆದ 7 ವರ್ಷಗಳಿಂದ ಹೋರಾಟ ಮಾಡ್ಕೊಂಡಿದ್ದೀನಿ. ಸರ್ಕಾರದವ್ರು ಕೊಡೋ ಗೋಲ್ಡ್ ಮೆಡ್ಲು ಬರೀ ಮನೇನ ಅಲಂಕರಿಸುತ್ತೆ, ಆದ್ರೆ ನನ್ನ ದೇಹದಲ್ಲಿ ಬಿದ್ದಿರೋ ಒಂದೊಂದು ಏಟು, ಒಂದೊಂದು ಗುರುತು ನನ್ನ ಮನಸ್ಸನ್ನ ಅಲಂಕರಿಸುತ್ತೆ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ನೋಡಿ ಇಷ್ಟಿದೆ. ಇವೆಲ್ಲ ನಂಗೆ ರಿಪ್ಲೈ ಬಂದಿರೋದು. ವಿಷ್ಣುವರ್ಧನ್ ಪ್ರತಿಷ್ಠಾನ ಚೀಫ್ ಸೆಕ್ರೆಟರಿ ನಾನು ಕೊಟ್ಟಿರೋ ಮನವಿಗೆ ರಿಪ್ಲೈ ಕಳಿಸಿದ್ದಾರೆ. ಬಟ್ ಯಾರೂ ಇದ್ರ ಬಗ್ಗೆ ಗಮನ ತಗೋತಾ ಇಲ್ಲ. ನೋ ಗಮನ. ನನ್ನ ಮನವಿಗೆ ರಿಪ್ಲೈ ಕಳಿಸಿದ್ದಾರೆ. ಅದು ನಾನು ಗಲಾಟೆ ಮಾಡಿ ನನಗೆ ರಿಪ್ಲೈ ಕೊಡ್ರಿ, ನನಗೆ ಏನು ಮಾಡಿದ್ರೆ ಕೊಡಿ. ನನಗೆ ಎಲ್ಲ 10 ಮನವಿಗೂ ರಿಪ್ಲೈ ಬಂದಿದೆ. ನನಗೆ ವಾಣಿಜ್ಯ ಮಂಡಳಿಯಿಂದ ರಿಪ್ಲೈ ಬಂದಿಲ್ಲ. ನಾನು ಈಗ ಇದ್ರ ಬಗ್ಗೆ ಇನ್ನೊಂದು 2 ನಿಮಿಷ ಮಾತಾಡ್ಬಿಟ್ಟು ನಿಮ್ಮ ಕೋರ್ಟ್ ಬಗ್ಗೆ ಹೇಳ್ತೀನಿ. ಈ ವಾಣಿಜ್ಯ ಮಂಡಳಿ ಯಾಕೆ ದೂರಬಾರ್ದು ನಾವು? ಯಾರು ಮಾತಾಡಲ್ಲ. ಡಾಕ್ಟರ್ ವಿಷ್ಣುವರ್ಧನ್ ರವರ ವಿಷಯ ಬತ್ತು ಅಂದ್ರೆ ನಿಲ್ಸ್ಕೊಳ್ತಾರೆ ಹೊರತು ಮುಂದೆ ಬಂದು ಯಾರು ಮಾತಾಡಲ್ಲ. ಯಾಕೆ? ಕಲಾವಿದ್ರಲ್ವಾ ಅವರು? ಕಲಾ ಸೇವೆ ಮಾಡಿಲ್ವಾ? ಚಿತ್ರರಂಗಕ್ಕೆ ಪಂಚಭಾಷ ನಟರು ಆಗಿನ ಕಾಲಕ್ಕೆ. ಇದೇ ಕೆಲವು ಕಿಡಿಗೇಡಿಗಳು ಎಷ್ಟು ವಿರೋಧ ಮಾಡಿದ್ರಿ ತಮಿಳು, ತೆಲುಗು, ಹಿಂದಿಲಿ ಮಾಡಿದ್ದಕ್ಕೆ. ಇವತ್ತು ಈ ನಟರುಗಳು ಎಲ್ಲ ಏನಪ್ಪ ಅದು ಪಾನ್ ಇಂಡಿಯಾ ಅಂತೆಲ್ಲ ಮಾಡ್ತೀರಿ. ಇವಾಗ ಯಾರು ಚಕಾರ ಇತ್ತಲ್ಲ. ಇವಾಗ ಮಾತಾಡ್ದವ್ರೆ ಮಾಡ್ತಾವ್ರೆ. ಇವಾಗ ನಮ್ಗೆ ವಿರೋಧ ಮಾಡಿದವ್ರೆ ಮಾಡ್ತಾವ್ರೆ. ಇದು ಪ್ರಪಂಚ. ಏನು ಮಾಡೋಕ್ಕಾಗಲ್ಲ. ಇರಲಿ ಸರ್, ನಾನು ಇದ್ರ ಬಗ್ಗೆ ಮಾತಾಡಿದ್ದೀನಿ. ಈಗ ನಮ್ಗೆ ಏನೀಗ ದಾಖಲೆಗಳು ಕೊಟ್ಟಿದ್ದೀನಿ ಅದು ಮುಂದುವರೆದಿದೆ, ಕ್ಲೋಸ್ ಮಾಡಿದ್ದೀನಿ. ಯಾವುದು ಬ್ಯಾಲೆನ್ಸ್ ಯಾವುದೂ ಇಲ್ಲ. ನಮಗೇನು ಹೈಕೋರ್ಟ್ ಮನವರಿಕೆ ಏನು ಹೇಳಿತ್ತು, ಸರ್ಕಾರದ ಹತ್ರ ಸಮಸ್ಯೆ ಬಗೆಹರಿಸ್ಗಳಿಂದ ಇದು ಸಂಬಂಧಪಟ್ಟ ಇಲಾಖೆಗಳಿಗೆ, ಸಂಬಂಧಪಟ್ಟ DC ಅವರಿಗೆ, ತಹಸೀಲ್ದಾರ್ ಅವ್ರಿಗೆ, ಮತ್ತೆ ವಾಣಿಜ್ಯ ಮಂಡಳಿಗೂ ನಾವು ತಿಳಿಸ್ಬೇಕು. ನಾವು ಹೋಯ್ತಾ ಇರಲ್ಲ ವಾಣಿಜ್ಯ ಮಂಡಳಿಗೆ, ನಾನು ಬಿಟ್ಬಿಟ್ಟಿದೆ. ಆದ್ರೂ ಇದು ಅಂತಿಮ ಘಟ್ಟ. ಯಾಕೆ? ನಾವೇ ಸೋತ್ಬಿಡುವ. ಅವರೇ ದೊಡ್ಡವರಾಗೋಗ್ಲಿ, ಅವರೇ ದೊಡ್ಡವರು ಇರ್ಲಿ. ನಾವು ಬರೀ ನಮ್ಮ ಜೀವನ ಬರೀ ಸೋಲೋದೇ ಆಯ್ತು. ಸೋತು ನಾವು ಮನವಿ ಕೊಡ್ಬಿಟ್ಟು ಬಂದಿದ್ದೀನಿ. ಇಲ್ಲಿವರೆಗೂ ಒಂದು ರಿಪ್ಲೈ ಕೊಟ್ಟಿಲ್ಲ ವಾಣಿಜ್ಯ ಮಂಡಳಿ. 2 ಸರಿ ಫೋನ್ ಮಾಡಿದ್ರೆ ರಿಪ್ಲೈ ಮಾಡಿಲ್ಲ ಅವರು. ಇರ್ಲಿ, ಇಷ್ಟೆಲ್ಲ ಆಗಿದೆ ಸರ್. ಇಷ್ಟು ಒಂದು 10 ಇಲಾಖೆ ಮನವಿ ಕೊಟ್ಟಿದ್ದೀನಿ, ಯಾರು ರಿಪ್ಲೈ ಮಾಡಲಿಲ್ಲ. ಅಂತಿಮವಾಗಿ ನಾವು ಏನ್ ಮಾಡ್ತೀವಿ, ಡಿಸೆಂಬರ್ ತಿಂಗಳಿನಲ್ಲಿ ಸರ್ಕಾರದ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ, ಸರ್ಕಾರದ ವಿರುದ್ಧ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಡಿಸೆಂಬರ್ 19, 20, 21, 22ಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ. ಅಲ್ಲೂ ನಮಗೆ ಪೊಲೀಸ್ನವ್ರು ಅವಕಾಶ ಮಾಡಿಕೊಟ್ಟಿಲ್ಲ. ಹೈಕೋರ್ಟ್ ಆದೇಶ ಇದೆ, ಯಾವುದೇ ಮೆರವಣಿಗೆ ಇಲ್ಲ. ನೈಟ್ 5 ಗಂಟೆ ಮೇಲೆ ನಾವು ಅಲ್ಲಿ ಪರ್ಮಿಷನ್ ಕೊಡಲ್ಲ. ಮಾಡಿದ್ರೆ ನಿಮ್ಮ ಟ್ರಸ್ಟ್ ಮೇಲೆ ಕೇಸ್ ಹಾಕ್ತೀವಿ. ಎಷ್ಟು ಜನ ಇದೆ ಅಷ್ಟರ ಮೇಲೆ ಕೇಸ್ ಹಾಕ್ತೀವಿ ಗೌಡ್ರೆ. ಇದು ನಮ್ಮ ಅಧಿಕಾರ ಅವಧಿ ಅಷ್ಟೇ ಅಂತ ಹೇಳ್ತಾರೆ. ನಾವು ಹಂಗೂ ರಿಕ್ವೆಸ್ಟ್ ಮಾಡಿ 2 ದಿವಸ ತಗೊಳ್ತೀನಿ, ಮಾಡ್ತೀವಿ ಕಾರ್ಯಕ್ರಮ. ಇದಕ್ಕೆ ತಹಸೀಲ್ದಾರ್ ಶಿವರಾಜ್ ಅವರು ಬರ್ತಾರೆ, ಜಿಲ್ಲಾಧಿಕಾರಿಗಳು ಡೆಲ್ಲಿನಲ್ಲಿ ಇರ್ತಾರೆ. ಬಂದು ನೋಡಿ ಸರ್, ನಮ್ಮ ಕೈಲಾಗಿದ್ದು ನಿಮಗೆಲ್ಲ ಮಾಡಿಕೊಟ್ಟಿದ್ದೀವಿ, ನೀವೇನಿದ್ರೆ ಮುಖ್ಯಮಂತ್ರಿಗಳ ಕೇಳ್ಕೋಬೇಕು ಅಂತ ತಹಸೀಲ್ದಾರ್ ಹೇಳ್ತಾರೆ. ನಮ್ಮ ಕೈಲಾಗಿದ್ದು ಏನಾಗುತ್ತೆ, ನಿಮ್ಮ ಕಾರ್ಯಕ್ರಮಕ್ಕೆ ಅನುಮತಿ ಕೇಳ್ತಿ ಕೊಟ್ಟಿದ್ದೀವಿ, ನಮ್ಮ ಕೈಲಿ ಅಷ್ಟಾಗತ್ತೆ. ನಮ್ಮದು ಈ 10 ಗುಂಟೆ ಬಗ್ಗೆ ನಮ್ಮ ಕೈಲಿ ಏನೂ ಇಲ್ಲ. ನೀವು ಮುಖ್ಯಮಂತ್ರಿ ಹೇಳ್ತೇವೆ ಮಾತಾಡ್ಕೋಬೇಕು ಅಂತಾರೆ ಅವರು. DC ಅಂತಾರೆ, ನೀವು ಕೋರ್ಟ್ಗೆ ಹೋಗಿ ಅಂತಾರೆ. ಇಷ್ಟೆಲ್ಲ ಮೀಟಿಂಗ್ಗಳಾಗಿದೆ, ಎಲ್ಲ ಆಗಿದೆ ಸರ್, ಎಲ್ಲ ಮುಗಿದಿದೆ. ನಾವು ಅದು ಹೋರಾಟ ಮುಗಿದ್ಮೇಲೆ ನಮ್ಮ ಹೈಕೋರ್ಟ್ ವಕೀಲರು KS ಅರುಣ್ ಅಂದ್ಬಿಟ್ಟು ಅವರು ಸಮ್ಮುಖದಲ್ಲಿ ನಾವು ಏನು ಮಾಡ್ತೀವಿ, ನಾವು ಆಲ್ರೆಡಿ 2 ಸರಿ ಹೋಗಿದ್ದೀವಿ ಕೋರ್ಟ್ಗೆ. ನೋಡಿ, ನಾನು ಕೆಲವು ಸತ್ಯಗಳನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಯಾವುದು ಸಂಘಟನೆ ಬಗ್ಗೆ, ನನ್ನ ಬಗ್ಗೆ, ನಮ್ಮದು ಹಣಕಾಸಿನ ಬಗ್ಗೆ ನಾನು ಯಾವತ್ತು ಹೇಳ್ಕೊಳಕ್ಕೆ ಹೋಗಿಲ್ಲ. ನಮ್ಗೆ ಇಷ್ಟೇ ಕಷ್ಟ ಇದ್ರು. ನೋಡಿ, ನಾನು ಸಂಘಟನೆ ಕಟ್ಟು ಒಂದು 9 ವರ್ಷ ಆಯಿತು. ವಿಷ್ಣು ಸೇನಾ ಸಂಘಟನೆ ಟ್ರಸ್ಟ್ ಕಟ್ಟು 4 ವರ್ಷ ಆಯಿತು. ಇಲ್ಲಿವರೆಗೂ ನಾವು ಒಂದು ಮೆಂಬರ್ಶಿಪ್ ಚೀಟಿ ಹರಿದಿಲ್ಲ, ಮೆಂಬರ್ಶಿಪ್ ಮಾಡಿಲ್ಲ. ಸಂಘಟನೆ ಮಾಡಿದ್ವಿ ಹೋರಾಟಕ್ಕೆ ಅಂತ, ಟ್ರಸ್ಟ್ ಮಾಡಿದ್ವಿ. ಏನಂತ ಮಾಡಿದ್ವಿ ಅಂದರೆ, ಆ ಪುಣ್ಯಭೂಮಿ ಉಳ್ಕೊಬೇಕು. ಅಲ್ಲಿಗೆ ಅಪ್ಪಾಜಿ ಜೊತೆ ಇದ್ದ 35 ವರ್ಷಗಳ ಸೇವೆ ಮಾಡಿದ ವಿಷ್ಣು ಅಪ್ಪಾಜಿ ತಾಯಿ ಸೇವೆ ಮಾಡಿದ ಶ್ರೀಧರ್ ಮೂರ್ತಿ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿ ನಾವು ಆ ಟ್ರಸ್ಟ್ನ ಮಾಡ್ತೀವಿ. ನೀವೇ ಸಂಸ್ಥಾಪಕರಾಗಿಂದ ನನಗೆ
ನನಗೆ ಟೈಮ್ ಇಲ್ಲ, ನನಗೆ ಅದೆಲ್ಲ ಗೊತ್ತಾಗಲ್ಲ, ನಾನು ಇಲಾಖೆಗೆ ಹೋಗೋಕ್ಕಾಗಲ್ಲ, ನೀವೆಲ್ಲ ನೋಡ್ಕೊಳ್ಳಿ, ನಾನು ಅಧ್ಯಕ್ಷರಾಗಿ ಇರ್ತೀನಿ, ನನಗೆ ಯಾವುದು ಜವಾಬ್ದಾರಿ ವಹಿಸ್ಬೇಡಿ, ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದಾಗ ಅನಿವಾರ್ಯವಾಗಿ ನಾನು ಅದನ್ನ ಫೌಂಡರ್ ನಾನು ಆಗ್ತೀನಿ. ಆದರೆ ಅಧ್ಯಕ್ಷ ಅವ್ರು ಮಾಡಿ ಅವ್ರ ನೇತೃತ್ವದಲ್ಲಿ ನಾವು ಆ ಟ್ರಸ್ಟ್ನ ಮಾಡಿಕೊಂಡು ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ 4 ವರ್ಷದಿಂದ. ಇವತ್ತೇನು ಆ ಟ್ರಸ್ಟ್ ಮುಖಾಂತರ ನಾವು ಉಪವಾಸ ಸತ್ಯಾಗ್ರಹ ಮಾಡಿದ್ವಿ. ಈಗ ಆ ಟ್ರಸ್ಟ್ ಮುಖಾಂತರನೇ ಇವತ್ತು ನಮಗೆ ಒಂದು 10 ಜನ ಸರ್ ನಾವು ಈ ಟ್ರಸ್ಟ್ ಸಂಘಟನೆ ಹೋರಾಟಗಳು ನಡ್ಸ್ಕೊಂಡು ಹೋಗ್ತಾ ಇರೋದು. ಬೇರೆ ಯಾವ್ದ ಬಿಲ್ಡರ್ ಆಗಲಿ ಇಲ್ಲಿವರೆಗೂ ಒಬ್ಬರು ಸಹಾಯ ಕೇಳಿಲ್ಲ. ಯಾರೇ ಬಂದು ಏನೇ ಬಂದು ಕೇಳಿ ನಾನು ನೇರ ದಿಟ್ಟ ನಿರಂತರ. ನಾವು ಯಾರ ತಗೋ ಬಿಲ್ಡರು, ರಾಜಕಾರಣಿಗಳು, MLA MP ಯಾರ ತಕ್ಕೂ ನಾವು ಓದೋರಲ್ಲ, ಕೈ ಹೊಡೆದವರಲ್ಲ. ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಕರೆದಿದ್ದೀವಿ ಅಷ್ಟೇ. ನಮ್ಮ ಸಂಘ ಡಿಸೆಂಬರ್ 21 2023 ನಾವು ಕೋರ್ಟ್ಗೆ ಹೋಗ್ತೀವಿ ಸರ್. ಎಲ್ಲ ದಾಖಲೆಗಳು ನಾವೇನು ಮನೆಗೆ ಕೊಟ್ಟಿದ್ವಿ, ಏನು ರಿಪ್ಲೈ ಬಂದಿದೆ, ಏನು ನಾವು 2017ರಿಂದ ತಹಸೀಲ್ದಾರರು, ಜಿಲ್ಲಾಧಿಕಾರಿಗಳು ಏನು ಮನವಿ ಕೊಟ್ಟಿದ್ದೀವಿ, ನಾವೇನು ರಿಕ್ವೆಸ್ಟ್ ಕೊಟ್ಟಿದ್ವಿ, ಅವ್ರು ಯಾರು ಸ್ಪಂದಿಸ್ತಿಲ್ಲ, ಯಾರು ಸ್ಪಂದಿಸಿದ್ರು, ಕುಮಾರಸ್ವಾಮಿ ಕಾಲದಲ್ಲಿ ಏನಾಯ್ತು, ಎಲ್ಲ ದಾಖಲೆಗಳು ನಾವು ಇಷ್ಟು ದಾಖಲೆ ನೋಡಿ ಹೈಕೋರ್ಟ್ ಇಷ್ಟು ದಾಖಲೆ ಫಿಲಪ್ ಆಗಿದೆ, ಹೈಕೋರ್ಟ್ ಹೋಗಿದೆ ಆಲ್ರೆಡಿ. ಇಷ್ಟು ಮೆನ್ಷನ್ ಮಾಡಿದ್ದೀವಿ. ಇದು ಲೀಸ್ಟ್ ಇದೆ ನೋಡಿ, ಇದೆಲ್ಲ ಫುಲ್ ಲೀಸ್ಟ್ ಇದು. ಈಗ ನಾವೇನೋ ಮನೆಗೆ ಕೊಟ್ಟಿದ್ದು ಅಷ್ಟು ಲೀಸ್ಟ್ ಮಾಡಿ ಟೈಪ್ ಮಾಡಿ ನಮ್ಮ ಹಿರಿಯ ವಕೀಲರು ಹೈಕೋರ್ಟು ಅರುಣ್ ಸರ್ ಅವರ ನೇತೃತ್ವದಲ್ಲಿ ನಾವು ಹೈಕೋರ್ಟ್ಗೆ ಹೋಗ್ತಾ ಇದ್ದೀವಿ. ಇವತ್ತು ನಮಗೆ ಈ ಕೋರ್ಟ್ಗೆ ಹೋಗಕ್ಕೆ ನಮ್ಮ ಹತ್ರ ಹಣಕಾಸಿಲ್ಲ ಇಲ್ಲ. ನಂದು ಟ್ರಸ್ಟ್ ಓಪನ್ ಮಾಡಿ 4 ವರ್ಷ ಆಯಿತು. ಒಂದು 3 ಲಕ್ಷ ರೂಪಾಯಿ ರೊಟೇಷನ್ ಆಗಿದೆ ಅಷ್ಟೇ. ಅದರಲ್ಲಿ 4 ಕಾರ್ಯಕ್ರಮ ಮಾಡಿದ್ದೀವಿ, ಕೋರ್ಟ್ಗೂ ಹೋಗಿದ್ದೀವಿ, ಎಲ್ಲನೂ ಹೋಗಿದ್ದೀವಿ. ಇನ್ನು ಮಿಕ್ಕಿದ ದುಡ್ಡು ಎಲ್ಲಿಂದ ಬರುತ್ತೆ? ಏನು ಚೆನ್ನಾಗಿ ಹೇಳಿದೀವಲ್ಲ ಅವ್ರು ಸಾಕು. ಇವತ್ತು ನಮಗೇನು ಈ ಕೋರ್ಟ್ ಇವತ್ತು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇರ್ತೀನಿ ನಾನು. ಅಕ್ಟೋಬರ್ ತಿಂಗಳಲ್ಲಿ ಒಬ್ಬ ಅಭಿಮಾನಿ ಸಿಗ್ತಾರೆ. ಅವರು ಯೂಟ್ಯೂಬ್ನಲ್ಲಿ ನೋಡಿದ್ದೆ ಅವ್ರನ್ನ, ಬಿಳೆಕಳ್ಳಿ ರಮೇಶ್ ಅಂದ್ಬಿಟ್ಟು. ಅವ್ರನ್ನ ನಾನು ಸರ್ ಚೆನ್ನಾಗಿ ಬೋಲ್ಡ್ ಮಾಡ್ತಾರೆ ಪರಿಚಯ ಮಾಡ್ಕೊಂಡಾಗ ಅವರು DC ಏನಕ್ಕೆ ಬಂದಿರ್ತಾರೆ, ಚೆನ್ನಾಗಿದ್ದಾರೆ, ನೀವೇನು ಬಂದಿದ್ದೀರಿ ಹಿಂಗೆ ಹೇಳ್ತೀನಿ. ಅವ್ರ ಅಭಿಮಾನಿ ಆ್ಯಕ್ಚುಲಿ. ಅವತ್ತು ಅವರು ನನ್ನ ದಾಖಲೆಗಳು DC ಹತ್ರ ಹೋಗ್ತಾರೆ, ಅಲ್ಲೆಲ್ಲ ಕೇಳ್ತಾರೆ, ವಿಚಾರಣೆ ಮಾಡ್ತಾರೆ ಹೋರಾಟದ್ದು. ನಾನು ನಿಮಗೆ ಸಂಪೂರ್ಣ ಬೆಂಬಲ ಕೊಡ್ತೀನಿ. ನಾನು ಹೈಕೋರ್ಟ್ಗೆ ಏನು ಖರ್ಚಿದೆ, ಹೈಕೋರ್ಟ್ಗೆ ಏನು ಖರ್ಚಾಗತ್ತೆ ನಾನು ನೋಡ್ಕೋತೀನಿ ಅಂತ ಅಲ್ಲಿ ಇದ್ದ ಮ್ಯಾನೇಜರ್ ಇರ್ತಾರೆ DC. ಆ ಮ್ಯಾನೇಜರ್ ಇದ್ರಿಗೆ ಅಲ್ಲಿ ಫೋಟೋ ಪ್ರಮಾಣ ಮಾಡಿ ಹೇಳ್ತಾರೆ, ಅಯ್ಯಪ್ಪ ಸಿಕ್ಕಿ ನನಗೆ 10 ನಿಮಿಷ ಆಗಿರೋದು, ಅಯ್ಯಪ್ಪ 10 ನಿಮಿಷ. ನಾನು ಅವ್ರನ್ನ 20 ವರ್ಷದಿಂದ ಅವ್ರು ಚಿಕ್ಕವರು, ನನಗಿನ ಚಿಕ್ಕವರು ನೋಡಿದ್ದು. ಅವ್ರ ತಂದೆ ನಮ್ಗೆ ಪರಿಚಯ ಎಲ್ಲಪ್ಪ ಅಂದ್ಬಿಟ್ಟು ಅವ್ರು ಬಂದಂಗೆ ಅಷ್ಟು 10-15 ನಿಮಿಷದಲ್ಲೇ ಇಷ್ಟು ವ್ಯವಹಾರ ಮಾಡ್ತಾರೆ. ಅದೇನಂತ ಅವ್ರು ಏನೋ ಕೆಲ್ಸಕ್ಕೆ ಬಂದಿರ್ತಾರೆ, ಅವ್ರು ರಾಜಕಾರಣಿಗಳು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ಅಭಿಮಾನಿಯಾಗಿ ನಾನು ನಿಂತ್ಕೋತೀನಿ ಅಂದ್ಬಿಟ್ಟು 50,000 ರೂಪಾಯಿ ನಮ್ಮ ಲಾಯರ್ಗೆ ಕೊಡ್ತಾರೆ ಕೇಸ್ ನಡ್ಸಕ್ಕೆ. ಒಂದೇಕಂತ 50,000 ರೂಪಾಯಿ ಕೊಡ್ತಾರೆ, ಮಾತುಕತೆ ಆಡಿ 50,000 ಕೊಡ್ತಾರೆ. ಈಗ ಅವರ ಒಂದು ಮುಖಾಂತರ ಇವತ್ತು ನನಗೆ ಒಂದು ಏನು ನೋಡಿ, ಯಾರೋ ದೇವ್ರು ಕಳಿಸ್ತಾರೆ. ನಾನು ಕಷ್ಟಪಡ್ಬೇಕಾಯ್ತು. ನಾವೇನು ಜನ 5,000 10,000 ಏನೋ 3-3 ಸಾವಿರ ಹಾಕಿ ನಾವು ಕೋರ್ಟ್ಗೆ ಕೊಡ್ಬೇಕಾಯ್ತು. ಇವತ್ತು ಅವರು ಬಂದಿದ್ದಾರೆ, ಯಾರೋ ದಾರಿ ತೋರಿಸ್ತಾರೆ ನಮಗೆ, ಅಪ್ಪಾಜಿ ದಾರಿ ತೋರಿಸ್ತಾರೆ, ಏನು ಮಾಡೋಕ್ಕಾಗಲ್ಲ. ಇವತ್ತು ಕೋರ್ಟ್ಗೆ ಸರ್ 21/2023 ಹೋಗಿದ್ದೀವಿ. ಇಲ್ಲಿವರೆಗೂ ಕೆಲವು ದಾಖಲೆಗಳನ್ನ ಒದಿಸ್ಬೇಕು. ನಿಮ್ಗೆ ಗೊತ್ತು ಹೈಕೋರ್ಟ್ದು ಟೈಪಿಂಗ್ದು ಅದು ಇದು ಎಲ್ಲ ಲೇಟ್ ಮತ್ತೆ ಇವೆಲ್ಲ ಇದಿರ್ತವೆ. ಹೈಕೋರ್ಟ್ ಗೊತ್ತಲ್ಲ ನಿಮಗೆ, ನಡೀತಾ ಇದೆ. ಕೆಲವುದೆಲ್ಲ ಟೇಬಲ್ಗೆ ಹೋಗಿದೆ. ಇನ್ನು ನಮ್ಮ ಹೈಕೋರ್ಟ್ರು ಅದು 1-2 ಸಾರಿ ಇದಾಗಲಿ ನಾನು ಹೇಳಿಕೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಏನೇನಾಗತ್ತೆ ಅಂತ. ನಾವೇನೀಗ ನಾವು ಅಭಿಮಾನ ಸ್ಟುಡಿಯೋ ಮಾಲೀಕರ ಮೇಲೆ ನಾವೇನು ಕೇಸ್ ಹಾಕಿಲ್ಲ. ಸರ್ಕಾರಿ ಅಧಿಕಾರಿಗಳು ನಾವು ಮನವಿ ಕೊಟ್ಟಿದ್ದೀವಿ, ನಮ್ಗೆ ಮನವಿಗೆ ಸ್ಪಂದಿಸಿಲ್ಲ. ಇಷ್ಟು ದಾಖಲೆಗಳಾಗಿದೆ. ಕೊಟ್ಟ ಮನವಿ ದಾಖಲೆ ಅವ್ರು ಬರ್ಕೊಟ್ಟಿರೋದು ಬಿಡುಗಡೆ ಎಲ್ಲ ಸೇರಿಸಿ ನಾವು ಕೋರ್ಟ್ಗೆ ಹೋಗಿದ್ದೀವಿ. ಅಭಿಮಾನ ಸ್ಟುಡಿಯೋ ಮಾಲೀಕರ ಹತ್ರ ಮಾತಾಡ್ತೀನಿ ನೋಡಿ. ಇವಾಗ ನೀವು ಒಪ್ಕೊಂಡ್ಬಿಟ್ರೆ ನಮ್ಗೆ ಈ ಅಧಿಕಾರಿಗಳು ಬೇಡ, ಕೋರ್ಟು ಬೇಡ, ಸರ್ಕಾರನೇ ಬೇಡಲ್ಲ ಸರ್. ಕೇಸ್ ವಾಪಸ್ ತಗೋತೀನಿ, ನನ್ಗೇನು ಬೇಕಾಗಿಲ್ಲ. ನಮ್ಮ ಟ್ರಸ್ಟ್ಗೆ ಏನು ಬೇಡ ಸರ್. ನಾವು ಪುಣ್ಯಭೂಮಿ ಉಳಿಸ್ಕೊಬೇಕು. ನಮ್ಮ ಅಭಿಮಾನಿ ಸಂಘಟನೆಗಳಿಗೆ ಕೊಡೋದು ಬೇಡ ಅವರು ಸರ್ಕಾರ. ಬೇಡ, ನಮ್ಗೆ ಯಾರಿಗೂ ಬೇಡ. ಸ್ಟುಡಿಯೋದಾರ ವಹಿಸ್ಕೊಳ್ಳಿ, ಇಲ್ಲ ವಿಷ್ಣುವರ್ಧನ ಪ್ರತಿಷ್ಠಾನ ವಹಿಸ್ಕೊಳ್ಳಿ. 10 ಕುಂಟೆ ಜಾಗ ಆಯ್ತಾ. ದೇವಸ್ಥಾನ ನಾವು ಕಟ್ಕೋತೀವಿ, ಸರ್ಕಾರ ಕಟ್ಟೋದು ಬೇಡ. ಜಾಗಕ್ಕೆ ಅವ್ರು ಏನು ಮಾಡಬೇಕು, ಸ್ಟುಡಿಯೋ ಮಾಲೀಕ ಕರೆಸಿ ಸಮಸ್ಯೆ ಬಗೆಹರಿಸ್ತೀನಿ ನಾವು ಕೇಳ್ತಾ ಇದ್ದೀವಿ. ಸ್ಟುಡಿಯೋ ಮಾಲೀಕರ ಹತ್ರ ಮಾತುಕತೆ ಆಡ್ತೀನಿ. ನಾನು ಇನ್ನೂ ಹೋಗಿಲ್ಲ ಅವ್ರ ಹತ್ರ. ಕಾರ್ತಿಕ್ರವರು, ಗಣೇಶ್ ಅವರು, ಅವರ ಕೈ ಮುಗಿದ ನಾನು ಅವತ್ತು ಡಿಸೆಂಬರಲ್ಲಿ ಕ್ಷಮೆ ಕೇಳಿದ್ದೀನಿ. ನಮ್ಮಿಂದ ತಪ್ಪಾಗಿದೆ, ನಿಮ್ಮ ಹತ್ರ ನಾವು ಸ್ವಲ್ಪ ರೂಢಾಗಿ ನಡ್ಕೊಂಡಿದ್ದೀವಿ.
ಅಭಿಮಾನಿಗಳು ನಮ್ಮ ಹಿತಶತ್ರುಗಳು ನಮಗೆ ಕೆಣಕಿದಾಗ ಹತ್ಕೊಂಡೆ ಎಲ್ಲೋ ಆಯ್ತು ಏನಾಯ್ತು ಎಲ್ಲ ಅದು ಇದು ಅಂತ ಸುಳ್ಳು ಅಂತ ಹೇಳಿದಾಗ ನಮಗೆ ಕೋಪ ಬಂದಾಗ ನಾನು ಮಾತಾಡಿದ್ದೀನಿ. ದಯವಿಟ್ಟು ಕ್ಷಮೆ ನಾನು ಕೇಳಿದ್ದೀನಿ ಅವತ್ತು ಅಭಿಮಾನ ಸ್ಟುಡಿಯೋ ಮಾಲೀಕರು ಕೈ ಮುಗಿ ಕ್ಷಮೆ ಕೇಳಿದ್ದೀನಿ. ಪುಣ್ಯ ಸ್ಮರಣೆ 14ನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಅದೊಂದಿರಲಿ. ಅಲ್ಲಿಂದ ಇಲ್ಲಿವರೆಗೂ ನಾನು ಯಾವುದು ಸ್ಟುಡಿಯೋ ಮಾಲೀಕರ ಬಗ್ಗೆ ಯಾವುದೇ ಯೂಟ್ಯೂಬ್ ಚಾನಲ್ ಯಾವ್ದಕ್ಕೆ ನಾವು ಯಾವುದು ಇಂಟ್ರೂ ಕೊಟ್ಟಿಲ್ಲ. ಇವಾಗಲೇ ಇಂಟ್ರೂ ಕೊಡ್ತಾ ಇರೋದು 4 ತಿಂಗಳಿಂದ ಮುಂದೆ ನಿಮ್ಮ ಚಾನಲ್ಗೆ ಇಂಟ್ರೂ ಕೊಡ್ತಾ ಇರೋದು. ಅದೇ ಕೋರ್ಟ್ ಬಗ್ಗೆ ಹೇಳೋಣ ಅಂದ್ಬಿಟ್ಟು ಇಂಟ್ರೂ ಕೊಡ್ತಾ ಇದ್ದೀನಿ. ಕೋರ್ಟ್ಗೆ ಹೋಗಿದ್ದೀವಿ ಸರ್. ಒಂದು ತಿಂಗಳು 15 ದಿವಸದಲ್ಲಿ ಅದು ಏನೇನಾಗುತ್ತೆ ನಮ್ಮ ವಕೀಲರು ತಿಳಿಸ್ತಾರೆ ಏನಾಗ್ತಾ ಇದೆ ಏನು ಅಂತ. ನಾವು ಈಗ ಆಲ್ರೆಡಿ ಕೋರ್ಟ್ಗೆ ಹೋಗಿದ್ದೀವಿ. ಏನು ಇವತ್ತು ನಮ್ಮ ವಿಷ್ಣು ಸೇನಾ ಸಂಘಟನೆ ಇರ್ಬೋದು, VS ಅಭಿಮಾನ್ ಪುಣ್ಯಭೂಮಿ ಟ್ರಸ್ಟ್ ಇರ್ಬೋದು, ನಾನು ಸೇರಿ BY ರಮೇಶ್ ಬಿಳೆಕಳ್ಳಿ, ನಮ್ಮ ವಿಷ್ಣುಕಟ್ಟೆ ನಾರಾಯಣು, ನಮ್ಮ ಶ್ರೀಧರ್ ಮೂರ್ತಿ, ನಮ್ಮ ಸ್ನೇಹ ರಶ್ಮಿ ಸಾರಂಗು, ಚಂದ್ರಹಾಸು, ಮಧುಸೂದನ್ ಗೌಡ, ನಮ್ಮ ಹರೀಶ್ ಗೌಡ್ರು ನಮ್ಮ 9 ವರ್ಷದಿಂದ ಇದರ ಜೊತೆಲಿ ಬೆನ್ನೆಲುಬು ನಿಂತ್ಕೊಂಡಿದ್ದಾರೆ. ಮತ್ತು ಹೊರಗಡೆ ಜಿಲ್ಲೆಯವರು ಜಿಲ್ಲಾಧ್ಯಕ್ಷರುಗಳು ಸರ್, ಪಾಪ ಅವ್ರು ನೋಡಿ ಅವ್ರು ಎಂತಕ್ಕೂ ಬರೋಕ್ಕಾಗಲ್ಲ. ಈ ಕೋರ್ಟ್ಗೆ ಕಾರ್ಯಕ್ರಮಕ್ಕೆ ಅದಕ್ಕೆ ಇದಕ್ಕೂ ಅವ್ರ ಕೈಲಾಗಿದ್ದು 1,000 2,000 ಕೊಡ್ತಾರೆ. ಅದರಲ್ಲೂ 4 ಜನ ಸಂಗಮೇಶ್ ಕಟ್ಟಿ ಅಂದ್ಬಿಟ್ಟು, ಅಪ್ಪಾಜಿ ಚಂದ್ರು, ಬಾಗಲಕೋಟೆ ಜಿಲ್ಲಾಧ್ಯಕ್ಷರು, ಮತ್ತೆ ಗದಗ ಜಿಲ್ಲಾ ದಸ್ತಗಿರಿ, MP ವರ್ಧನ್ ವಿಜಯಪುರ, ಇಷ್ಟೇ ಸರ್ 10 ಜನ ನಮ್ಮ ಜನ ಇಟ್ಕೊಂಡು ನಾವು ಯಾರ ತಗೋ ಕಾಸು ಕೇಳ್ತಾನೆ ಕಾರ್ಯಕ್ರಮ ಇರ್ಬೋದು, ಕೋರ್ಟ್ ಇರ್ಬೋದು, ನಮ್ಮ ಖರ್ಚು ವೆಚ್ಚಗಳಿರ್ಬೋದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾವುದೇ ರಾಜಕಾರಣಿಗಳ ಹತ್ರ ನಾವು ಹೋಗಿ ಇಲ್ಲಿವರೆಗೂ 1 ರೂಪಾಯಿ ಇಸ್ಕೊಂಡಿಲ್ಲ ಸರ್. 73ನೇ ಕಟೌಟ್ ಜಾತ್ರೆ ನಾವೇನು ಮಾಡಿದ್ವಿ, 72ನೇ ಹುಟ್ಟುಹಬ್ಬ, ಆ ಕಟೌಟ್ ಜಾತ್ರೆ ಇನ್ನೊಂದು ಸಂಘಟನೆ ಮಾಡ್ತು. ಅದು ನಾನೇ ವಹಿಸ್ಕೊಟ್ಟಿದ್ದು ಸ್ಟುಡಿಯೋ ಮಾಲೀಕರ ಹತ್ರ. ಅವ್ರು ಕೊಡಲ್ಲ ಅಂದ್ರು ಗಲಾಟೆ ಮಾಡಿ ನಾನು ವಹಿಸ್ಕೊಂಡಿದ್ದಕ್ಕೆ ಇವತ್ತು ನನಗೂ ಸ್ಟುಡಿಯೋ ಮಾಲೀಕರಿಗೂ ಆ ಕಟೌಟ್ ಜಾತ್ರೆ ನಾನು ಜವಾಬ್ದಾರಿ ತಗೊಂಡು ವಹಿಸ್ಕೊಟ್ಟಿದ್ದಕ್ಕೆ ಇವತ್ತು ಅವ್ರಿಗೆ ನಾನು ನಿಷ್ಠುರ ಆಗೋಕೆ ಅದೊಂದು ದಾರಿ ಆಯಿತು. ದಾರಿ ಆದ್ರೂ ಪರವಾಗಿಲ್ಲ, ಕಾರ್ಯಕ್ರಮ ಅದ್ಭುತವಾಗಿ ಆಯಿತು. ಜನಗಳು ಖುಷಿ ಪಟ್ರು, ಅಭಿಮಾನಿಗಳು ಖುಷಿ ಪಟ್ರು. ನಾನು ಕಾಡಿ ಬೇಡಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಕಾರ್ತಿಕ್ ಹತ್ರ ಅದನ್ನ ಕೊಡಲ್ಲ. ಅವ್ರು ಪರ್ಮಿಷನ್ ಕೊಟ್ಟರೆ ನಾವು ಜಾತ್ರೆ ಮಾಡೋಕ್ಕಾಗೋದು? ಕೊಡಲ್ಲ ಅಂದ್ರೆ ಪೊಲೀಸ್ನವ್ರು ಹೆಂಗೆ ಕೊಡ್ತಾರೆ, ಸರ್ಕಾರ ಹೆಂಗೆ ಕೊಡುತ್ತೆ? ಜಾಗ ಅವ್ರದ್ದು ಅಲ್ವಾ? ಅವ್ರು ಪರ್ಮಿಷನ್ ಕೊಟ್ಟರೆ ನಾವು ಮಾಡೋಕ್ಕಾಗುತ್ತೆ. ಏನೋ ಮಾಡಿ ಪರ್ಮಿಷನ್ ಕೊಟ್ಟೆ 51 ಜನ ಅಭಿಮಾನಿಗಳು ಆಗ್ತೀವಿ ಅಂದರು, ಮಾಡಿಕೊಟ್ವಿ. ಕಾರ್ಯಕ್ರಮ ಚೆನ್ನಾಗಾಯಿತು. ಅಲ್ಲಿಂದ ನಮಗೆ ಸ್ಟುಡಿಯೋ ಮಾಲೀಕರು ನಮ್ಗೆ ಸ್ವಲ್ಪ ಕ್ಲಾಸ್ ಆಯಿತು. ಸ್ವಲ್ಪ ಅಹಿತಕರ ಘಟನೆಗಳು ನಡೀತಲ್ಲಿ, ಅದು ಇದು ಪ್ರಾಬ್ಲಮ್ಗಳಾಯಿತು ಆ ಜಾತ್ರೆ ಆದಮೇಲೆ. ಅದು ಒಂದು ಹಿಂಗೆಲ್ಲ ಆಯಿತು. ಆಮೇಲೆ ಈ ಹಂಗು ಹಿಂಗು ಮಾಡಿಕೊಂಡು ನಾವು ಜಾತ್ರೆ ಅವರ ಪರ್ಮಿಷನ್ ಕೊಟ್ಟಿದ್ರು ಲೆಟ್ರ್ ನನಗೆ. 72ನೇ ಜನ್ಮದಿನ ಏನು ಮಾಡಿದ್ವಿ, ನಮ್ಮ ಟ್ರಸ್ಟೇ ಕೊಟ್ಟಿದ್ರು ಅಭಿಮಾನ ಸ್ಟುಡಿಯೋ ಮಾಲೀಕರು. ನೆಕ್ಸ್ಟ್ ಕಾರ್ಯಕ್ರಮ ಕೊಡದೆ ಹೋದ್ರು. ಆ ಥರ ತೊಂದರೆ ಎಲ್ಲ ಮಾಡಿದ್ವಿ. ನಿಮ್ಗೆ ವಹಿಸಿದ ಮೇಲೆ ನೀವು ಮಾಡಬೇಕು, ತೊಂದರೆ ಆಯಿತು, ಗಲಾಟೆ ಆಯ್ತು ನಮಗೂ ಅವ್ರಿಗೂ. ಅವಾಗಿಂದ ಕಾರ್ಯಕ್ರಮ ಕೊಡೋಕ್ಕೆ ಕೊಡ್ತಾಯಿತ್ತು. ನಾನು ಇಲ್ಲದೆ ನಾನು DC ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಇದೊಂದು ಕಡೆ ಸಮಸ್ಯೆ ನಮಗೆ. ಇರಲಿ, ಏನೇ ಇರಲಿ, ಇವತ್ತು ನೋಡಿ ಸರ್ ಇಷ್ಟಿದೆ. ನಾವು ಹೈಕೋರ್ಟ್ಗೆ ಹೋಗಿದ್ದೀವಿ. ಇರೋದೊಂದು ಜೀವ ಅಷ್ಟೇ, ನಾನು ಹೋರಾಟ ಮಾಡ್ಕೊಂಬಂದಿರೋದಕ್ಕೆ ಜೀವ ಅದೈತೆ, ದಾಖಲೆಗಳಿದೆ. ನಾವು ಹೈಕೋರ್ಟ್ಗೆ ಹೋಗಿದ್ದೀವಿ. ಒಂದೂವರೆ ತಿಂಗಳಲ್ಲಿ ಗೊತ್ತಾಗುತ್ತೆ ಏನು ಅಂತ. ನಿಮ್ಮನ್ನ ಕರೆಸಿ ನಮ್ಮ ವಕೀಲರ ಮುಖೇನ ನಿಮಗೆ ತಿಳಿಸ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್.